ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅದೇ ಮೊದಲು ಅವತ್ತಿನಿಂದ ಪ್ರಾರಂಭ ಆಯಿತು. ಈಗ ಮೇಯರ್ಗಳಾದವರೆಲ್ಲ ಕುದುರೆ ಮೇಲೆ ಮೆರವಣಿಗೆ ಹಾಕ್ತಾರೆ. ಮೊದಲನೇ ಮೆರವಣಿಗೆ ಆದವರು ನಿಮ್ಮ ಸಹಪಾಠಿ ನಾರಾಯಣರವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ, ಆಮೇಲೆ ಅದು ಮಾಡಿದ ಮೇಲೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಪುರಸಭೆ ಅಧ್ಯಕ್ಷರಾದರು. ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಆಗಿರಬಹುದು. ಆದರೆ ಮೊದಲನೇ ಬಾರಿ ಮೇಯರ್ ಆದದ್ದು ಇಡೀ ದೇಶದಲ್ಲಿ ನಾರಾಯಣ ಅವರು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾರಾಯಣ ಅವರು ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲ ಪೌರ ಕಾರ್ಮಿಕರನ್ನ ಸಂಘಟನೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ಕೊ ಬಂದಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಅವರನ್ನ ಕರ್ಮಚಾರಿಗಳ ಆಯೋಗ ಅದರ ಅಧ್ಯಕ್ಷರನ್ನಾಗೂ ಕೂಡ ಮಾಡಿದ್ದೆ. ಯಾವಾಗ ನನ್ನ ಭೇಟಿಯಾದ್ರೂ ಕೂಡ, ಬಹಳ ಅಪರೂಪ ಭೇಟಿಯಾಗೋದು, ಯಾವಾಗ ಭೇಟಿಯಾದ್ರೂ ಕೂಡ ಪೌರ ಕಾರ್ಮಿಕರ ಸಮಸ್ಯೆಗಳನ್ನೇ ಪ್ರಸ್ತಾಪ ಮಾಡ್ತಾರೆ ಹೊರತು ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಲ್ಲ. ಅವರು ಅವತ್ತಿನಿಂದ ಇವತ್ತಿನವರೆಗೆ ಅನೇಕ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೌರ ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು. ಗುತ್ತಿಗೆ ಆಧಾರದ ಮೇಲೆ ಅವರನ್ನ ಗುತ್ತಿಗೆಯನ್ನು ರದ್ದು ಮಾಡಿ ಪುರಸಭೆಗಳು, ನಗರ ಪಾಲಿಕೆಗಳು, ನಗರಸಭೆಗಳು ಅವರ ವತಿಯಿಂದಲೇ ವೇತನವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಮೊದಲನೇ. ಅದಕ್ಕೆ ನಾರಾಯಣ ಕಾರಣ. ಆಮೇಲೆ ನಾವು ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ. ಬೆಳಗಿನ ಉಪಹಾರ ಹೌದೇನಮ್ಮ? ಉಪಹಾರ ಮಾಡತಕ್ಕಂಥ ಕೆಲಸವನ್ನ ಮಾಡಿದ. ಮೈಸೂರಿನಲ್ಲಿ 524 ಮನೆಗಳನ್ನ ಪೌರ ಕಾರ್ಮಿಕರಿಗೆ ಮಾಲೀಕರನ್ನಾಗಿ ಮಾಡತಕ್ಕಂಥ ನಿರ್ಣಯವನ್ನ ತಗೊಂಡು, ಅದಕ್ಕೂ ನಾರಾಯಣನೇ ಕಾರಣ. ಆಮೇಲೆ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿಗೆ ಕೂಡ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವತ್ತು ಪೌರ ಕಾರ್ಮಿಕರಿಗೆ ಮನೆಗೆ ನಮ್ಮ ಸರ್ಕಾರ 6.5 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದೆ. ಫ್ರೀಯಾಗಿ, ಉಚಿತವಾಗಿ. ಫ್ರೀ ಅನ್ನೋದು ಇಂಗ್ಲಿಷ್ ಪದ. ಉಚಿತವಾಗಿ. ಆಮೇಲೆ ಪೌರ ಕಾರ್ಮಿಕರು ಅವರಿಗೆ ಗುತ್ತಿಗೆ ಆಧಾರದ ಮೇಲೆ ಕೊಡ್ತಾ ಇದ್ರಲ್ಲ, ಕಾಂಟ್ರಾಕ್ಟರ್ಗಳು ಕೊಡ್ತಾ ಇದ್ರು. ಅವ್ರು ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ, ವೇತನ ಕೊಡ್ತಾ ಇರಲಿಲ್ಲ. ಅದಕ್ಕೆ ಇವರಿಗೆ ಮಿನಿಮಮ್ ವೇಜಸ್ ಆಕ್ಟ್ ಅಪ್ಲೈ ಆಗ್ತಾ ಇರಲಿಲ್ಲ. ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ 7,000 ರೂಪಾಯಿ ಇದ್ದಂತ ಸಂಬಳವನ್ನ 17,000 ರೂಪಾಯಿಗಳಿಗೆ ಮಾಡಿದಂಥದ್ದು ಸಿದ್ದರಾಮಯ್ಯ.
ಹೌದಲ್ಲ? ಸಿದ್ದರಾಮಯ್ಯ ಮತ್ತೆ ಪೌರ ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಬಾರದು, ಕಾಯಂ ನೌಕರರಾಗಿ ಮಾಡಬೇಕು ಅಂತೇಳಿ ಬೇಡಿಕೆಯನ್ನ ನಾರಾಯಣ ಇಟ್ಟಿದ್ದಾರೆ. ಕೆಲವು ಜನರಿಗೆ ಕಾಯಂ ಆಗಿದೆ. ಮೇ 1ನೇ ತಾರೀಕು, ನಾನು ಈಗ ತಾನೇ ಶಿವಕುಮಾರ್ ಮಾತಾಡಿದ್ರು ನನ್ನ ಜೊತೆನಲ್ಲಿ, ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ. ಅವತ್ತು ನಿಮಗೆ ಕಾಯಂ ಮಾಡ್ತಕ್ಕಂಥ ಪತ್ರಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತಂದ್ರೆ ನೀವು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು. ಈ ಸ್ವಚ್ಛ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ತದೆ, ಪರಿಸರ ಉತ್ತಮವಾಗ್ತದೆ. ನೀವೆಲ್ಲರೂ ಕೂಡ ಸ್ವಚ್ಛತೆಯೇ ನಮ್ಮ ಕಾಯಕ, ನಮ್ಮ ದೇವರು ಅಂತೇಳಿ ನಂಬ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ವರ್ಗ ಇದ್ರೆ ಅದು ಪೌರ ಕಾರ್ಮಿಕ ವರ್ಗ. ನಾವೆಲ್ಲ ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಗುಡಿಗಳಿಗೆ ಮಸೀದಿಗಳಿಗೆ ದೇವರನ್ನ ಪೂಜೆ ಮಾಡಕ್ ಹೋಗ್ತೀವಿ. ಬಟ್ ನೀವು ಸ್ವಚ್ಛ ಮಾಡದೆ ದೇವರು ಸಮಾನವಾದಂತದ್ದು ಕಾಯಕ. ಅದಕ್ಕೆ ನೀವು ಕೂಡ ಮನುಷ್ಯರೇ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.